ತನ್ನ ಪಕ್ಷದ ಅಥವಾ ಇತ್ಯಾದಿ ಇದಕ್ಕೆ ಎಲ್ಲಾದರೂ ಅಧಿಕೃತವಾಗಿ ಬಿಜೆಪಿ ಅಥವಾ ಮೋದಿಯವರು ಬಳಸ್ಕೊಂಡಿದ್ದಾರಾ? ಟ್ರಸ್ಟ್ನವರು ಮಾಡಿದ್ದಾರೆ, ಜನರ ದುಡ್ಡಿಂದ ಮಾಡಲಾಗಿದೆ, ಗೌರ್ಮೆಂಟಿನ ಒಂದು ಬಿಡಿ ಕಾಸನ್ನು ಹಾಕಿಲ್ಲ. ನನಗೆ ರಾಮಲಲ್ಲನ ಪಾದವನ್ನು ತೊಳೆದಂಥ ನನಗೆ ಅದರ ತೀರ್ಥವನ್ನು ಕೊಡಿ ಅಂತ ಕೇಳಿದಾಗ ಗೋವಿಂದ ದೇವಗಿರಿ ಮಹಾರಾಜರು ಹೇಳ್ತಾರೆ, ನನಗೆ ಮಾತೃತ್ವದ ಭಾವ ಉಕ್ಕಿತು. ಯಾವ್ಯಾವುದೋ ಹವ್ಯಾಸ, ಯಾವ್ಯಾವುದೋ ದಂಧೆಗಳನ್ನು ಮಾಡುವವರಿಗೆ, ಈ ರಾಜಕಾರಣಿಗಳಿಗೆ ಉಪವಾಸ ಅಂದರೆ ಏನು ಅಂತ ಗೊತ್ತಾ? ವ್ರತ ಅಂದರೆ ಏನು ಅಂತ ಗೊತ್ತಾ? ತಪಸ್ಸು ಅಂದರೆ ಏನು ಅಂತ ಗೊತ್ತಾ? ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಾ? ಸಾಧನೆ ಅಂದರೆ ಏನು ಅಂತ ಗೊತ್ತಾ? ಪ್ರತಿಯೊಂದು ಮೂಲ ಸಂಸ್ಕೃತಿಯ ಬಿಂದುಗಳು ಅಂತೇನಿದೆ, ಬೀಜ, ಅದರ ಸಂಪೂರ್ಣವಾಗಿ ಮತ್ತೆ ನಾವು ವೃಕ್ಷವಾಗಿ ಬೆಳೆಸ್ತೇವೆ ಅಂತ ಅವರು ಏಕಮತದಿಂದ ಹೊರಟಿದ್ದಾರೆ. ಅದರಲ್ಲಿ ಮುಚ್ಚು ಮರೆ ಯಾವುದೂ ಇಲ್ಲ. ಆದರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅದು ಮೊದಲ ಸ್ಥಾನದಲ್ಲಿ ಬರುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಅಂತ